ಏನಂದರೆ ಗದ್ದೆಯಲ್ಲಿ ಭತ್ತ ಕಟಿಂಗ್ ಆಗ್ತಾ ಇದೆ. ಈಗ ನಾನು ಮನೆ ಹತ್ರ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಬಿದ್ದಿರೋ ಅಡಿಕೆನ ತೊಗೊಂಡು ಹೋಗ್ಬೇಕು. ಈಗ ಇದರಲ್ಲಿ ಈ ಥರ ಹಸಿರು ಅಡಿಕೆ ಬೇರೆ ಮಾಡಿ ಇದನ್ನು ಸಿಪ್ಪೆ ಬಿಡಿಸಿ ಮತ್ತೆ ಬೇಯಿಸಿ ಒಣಗಿಸ್ಬೇಕು. ಈಗ ನೀವೇನೋ ಕಾರ್ಪೊರೇಟ್ ಜಾಬ್ ಬಿಟ್ಟು ಬಂದರೆ ಕೃಷಿ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಏನಂದರೆ ಗದ್ದೆಯಲ್ಲಿ ಭತ್ತ ಕಟಿಂಗ್ ಆಗ್ತಾ ಇದೆ. ಈಗ ನಾನು ಮನೆ ಹತ್ರ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಬೇರೆ ಮಾಡಿ ಆಮೇಲೆ ಅಲ್ಲಿ ಎಷ್ಟಾಗಿದೆ ಅಂತ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನಾನು ಆ್ಯಕ್ಚುಲಿ ವಜ್ಜೆ ಇದೆ ಅಂತ 2 ಚೀಲ ಮಾಡೋಣ ಅಂತ ಇದ್ದೆ. I can able to handle it. ಇದು ಈ ಮಕ್ಕ ಹಿಂದೆ ಆಗ್ತದೆ. ಅದು ಎಲ್ಲ ಬಂದು ಶೇರ್ ಆಗ್ತದೆ. ಆಗ್ತಾನೆ ಗೋ ಹೋಗುತ್ತೆ. ಈಗ ಇದನ್ನು ತಗೊಂಡೋಗಿ ಹಾಕ್ತೀನಿ, ಫಾಲೋ ಮಾಡಿ. ಸರಿ, ಹಿಂಗೆ ಹಾಕಿದ್ರೆ ಇದು ಗೊಬ್ಬರ ಆಗತ್ತೆ. ನಾನು ಸ್ವಲ್ಪ ದಿನ ಬಿಟ್ಟು ಈಗ ಸಿಕ್ಕಿರೋ ಅಡಿಕೆಯನ್ನು ತೊಗೊಂಡು ಹೋಗ್ಬೇಕು. ಎಲ್ಲಿದೆ? ಕಡೆ ಇದೆ. ಬಿದ್ದಿರೋ ಅಡಿಕೆನ ತೊಗೊಂಡು ಹೋಗ್ಬೇಕು. ಈಗ ಇದರಲ್ಲಿ ಈ ಥರ ಹಸಿರು ಅಡಿಕೆ ಬೇರೆ ಮಾಡಿ ಇದನ್ನು ಸಿಪ್ಪೆ ಬಿಡಿಸಿ ಮತ್ತೆ ಬೇಯಿಸಿ ಒಣಗಿಸ್ಬೇಕು. ಉಳಿದಿದ್ದನ್ನು ಹಂಗೆ ಬಿಸಿಲಿಗೆ ಹಾಕಬೇಕು. ಸೊ ಇದ್ರ ತಗೊಂಡೋಗೋಣ. ಈಗ ಇದನ್ನು ಚೀಲನೂ ಇದರಲ್ಲಿ ಹಾಕಿ
ಇದೆಲ್ಲ ಅಡಿಕೆ ಒಣಸಿರೋದು, ಇದು ಸಿಪ್ಪೆ ಸೇರಿ ಒಣಸ್ತಾರೆ ಕೆಂಪಾಗಿರೋದನ್ನು. ಆಮೇಲೆ ಒಣಗಿದ ನಂತರ ಒಂದು ತಿಂಗಳ ಬಿಟ್ಟು ಇದನ್ನು ಸುಲಿಬೇಕಾಗತ್ತೆ. ಈಗ ಒಂದು ಸಣ್ಣ ಕೆಲಸ ಮುಗೀತು. ಏನಂದರೆ ಇಲ್ಲಿ ಸ್ವಲ್ಪ ಹಂದಿ ತಿಂದು ಈ ಥರ ಆಗಿದೆ, ಬಿದ್ದೋಗಿದೆ ಭತ್ತ ಸಸಿ. ಸೊ ಇದನ್ನು ಮಷಿನ್ನಲ್ಲಿ ಹೊಡೆಯೋಕ್ಕಾಗಲ್ಲ. ಸೊ ಅದಕ್ಕೆ ಕತ್ತಿ ತೊಗೊಂಡು ಕುಯ್ಬೇಕು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ತಕ್ಕ ಮಟ್ಟಿಗೆ ನಾನು ಇದನ್ನೆಲ್ಲ ಕುಯ್ತೀನಿ. ಅವ್ರು ಆ ಕಡೆ ಇದು ಮಾಡ್ತಾ ಇದ್ದಾರೆ, ಆ ಕಡೆ ಮಷಿನ್ನಲ್ಲಿ ಕಟಿಂಗ್ ಮಾಡ್ತಾ ಇದ್ದಾರೆ. ನಾನು ಕತ್ತಿ ತೊಗೊಂಡು ಈ ಥರ ಕುಯ್ದು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅವರಿಗೆ. ನೆಕ್ಸ್ಟ್ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಕಾರ್ಪೊರೇಟ್ ಜಾಬ್ ಒಂದೇ ನಂಬ್ಕೊಂಡಿರ್ಬಿಡಿ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಾಗಿ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫಾರ್ ಹೋಮ್ ಮಾಡ್ತಾಯಿದ್ದೀನಿ. ಸೊ ಅಪರೂಪಕ್ಕೆ ಈ ಥರ ಮಾಡಬೇಕಾಗತ್ತೆ. ಮನೆಗೆ ಬಂದಾಗ ಈ ಥರ ಮಾಡಿದ್ರೆ ನಿಮಗೆ ಕೆಲಸ ನೆನಪಿರುತ್ತೆ, ಇಲ್ಲ ಅಂದರೆ ಅಷ್ಟೇ. ಸೊ ಇನ್ನೂ ಒಂದೇನೆಂದರೆ, ಎಷ್ಟೋ ಜನ ಕಾರ್ಪೊರೇಟ್ ಜಾಬಲ್ಲಿರೋರು ಹೇಳ್ತಾರೆ, ಸುಮ್ಮನೆ ಯಾಕಪ್ಪ ನಾನು ಕೃಷಿ ಭೂಮಿ ತೊಗೊಂಡು ಮನೆ ಕಡೆ ಹೋಗಿರ್ತೀನಿ ಅಂತ, ಆರಾಮ್ಸೆ ಇರ್ಬೋದು, ಯಾವುದೇ ಟೆನ್ಷನ್ ಇರಲ್ಲ ಅಂತ. ಬಟ್ ರಿಯಾಲಿಟಿಲಿ ಹಂಗಿಲ್ಲ, ಓಕೆನಾ? ಸೊ ರಿಯಾಲಿಟಿಲಿ ನೋಡೋದಾರೆ ಇಟ್ಸ್ ಡಿಫಿಕಲ್ಟ್, ನಾಟ್ ಅ ಈಸಿ ಟಾಸ್ಕ್ ಟು ಮೇಂಟೈನ್ ಏನು ಕೃಷಿ ಭೂಮಿ, ಆಯಿತಾ? ಈ ಥರ ಎಲ್ಲ ಮಾಡೋಕ್ಕೆ ರೆಡಿ ಇರಬೇಕು. ಯಾಕೆಂದರೆ ಕೂಲಿ ಮಾಡೋರು ಸಿಗ್ತಾರೆ ಅಂತ ಅವ್ರನ್ನ ನಂಬ್ಕೊಂಡಿರೋಕ್ಕಾಗಲ್ಲ. ಅದು ಒಂದನೇ ಪಾಯಿಂಟ್. ಎರಡನೇದಾಗಿ, ಈಗ ನೀವೇನೋ ಕಾರ್ಪೊರೇಟ್ ಜಾಬ್ ಬಿಟ್ಟು ಬಂದರೆ ಕೃಷಿ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಸುಮ್ಮನೆ ಬಾಯಿ ಮಾತಿಗೆ ನಾನು ಕಾರ್ಪೊರೇಟ್ ಜಾಬ್ ಬಿಟ್ಟು ಕೃಷಿ ಮಾಡ್ತೀನಿ ಅಂತ ಹೇಳೋದಲ್ಲ, ಆಯಿತಾ? ಸೊ ನಾನು ಈಗ ಅಪರೂಪಕ್ಕೆ ಮನೆಗೆ ಬಂದಾಗ ಮಾಡ್ತಾಯಿದ್ದೀನಿ ಈ ಕೆಲಸ ಅಷ್ಟೇ. ಸೊ 365 ಡೇಸು ಈ ಥರ ಕೃಷಿ ಕೆಲಸ ಮಾಡಬೇಕು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕಾಗತ್ತೆ. ಇಲ್ಲೆಲ್ಲ ನೋಡಿ ಹೆಂಗಾಗಿದೆ. ತುಂಬ ಕಷ್ಟ ಗುರು. ನಾನು ಹಿಂಗೆ ಹೋಗ್ತೀನಿ, ಇಲ್ಲಿಂದ ಕ್ಲಿಯರ್ ಮಾಡ್ಕೊತ ಹೋಗ್ತೀನಿ. ಸೊ ಇದೆಲ್ಲ ಹಂದಿ ತಿಂದು ಹಾಳು ಮಾಡಿರೋದು ಫುಲ್ಲು. ಎಷ್ಟು ಹೋಗಿದೆ ನೋಡಿ, ತುಂಬ ಹೋಗಿದೆ ಇಲ್ಲಿ. ಇದಕ್ಕೆ ಯಾರು ಫಾರೆಸ್ಟ್ ಇಲಾಖೆ, ಗೌರ್ಮೆಂಟ್ ಅವ್ರು ಯಾರು ಪರಿಹಾರ ಕೊಡಲ್ಲ, ಆಯಿತಾ? ಸುಮ್ಮನೆ ಎಲ್ಲೋ ನ್ಯೂಸಲ್ಲಿ ಸ್ಟೇಟ್ಮೆಂಟ್ ಬಿಲ್ಡಪ್ಪಿಗೆ ಕೊಡೋದೇ ಅಷ್ಟೇ. ಇದು ತುಂಬ ಕಷ್ಟ ಈ ಥರ ಬಿದ್ದಿರೋದನ್ನು ಕುದಿಯೋದು. ಹಿಂಗೆ ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.